ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಈ ದಿನ ನಾವು ಕೋಕೋ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ನಿಮಗೆ ಕೋಕೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೆ. ಹಾಗೆ ಈ ವಿಡಿಯೋದಲ್ಲೂ ಕೂಡ ಕೋಕೋನ ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದನ್ನು ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಥರ ಇದೆಯಲ್ಲ ಈ ಕೋಕೋ, ಈಗ ನಮ್ಮಲ್ಲಿ ಕೊಳ್ಳು ಅಂತ ಹೇಳ್ತೀವಿ, ಕೆಲವು ಕಡೆ ಒಂದೊಂದು ಇದರಲ್ಲಿ ಕರೀತಾರೆ. ಸೊ ಈ ಥರ ಕಟ್ ಮಾಡಿದ್ರೆ ಇಷ್ಟೇ. ಸೊ ನೆಕ್ಸ್ಟ್ ಈ ಕಟ್ ಮಾಡಿರೋ ಕಡೆ ಇದೆಯಲ್ಲ, ಇಲ್ಲಿದೆಯಲ್ಲ, ಇಲ್ಲಿ ಮತ್ತೆ ಫ್ಲವರ್ ಚಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಫ್ಲವರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾವೀಗ ಏನು ಕಟ್ ಮಾಡಿರ್ತೀವಲ್ಲ ಆ ಕೋಕೋ ಎಲ್ಲನೂ ಈಗ ಎತ್ತಿ ಒಂದು ಕಡೆ ಹಾಕಿದ್ರೆ ಇನ್ನೊಬ್ಬರು ಬಂದು ಇದನ್ನು ತೊಗೊಂಡೋಗಿ ಲಾಟ್ ಮಾಡ್ತಾರೆ, ಅಂದರೆ ಒಂದು ಕಡೆ ಗುಡ್ಡೆ ಹಾಕ್ತಾರೆ. ಸೊ ನೋಡಿ, ಇಲ್ಲಿ ಬಿದ್ದಿದೆಯಲ್ಲ, ಈ ಥರ ಇದನ್ನು ತೊಗೊಂಡೋಗಿ ಈ ಥರ ಒಂದು ಕಡೆ ಗುಡ್ಡೆ ಹಾಕಬೇಕು. ನಂತರ ಅದನ್ನು ಅವರು ತೊಗೊಂಡೋಗಿ ನಾವು ಕೋಕೋ ಪ್ರೊಸೆಸ್ ಏನು ನಡೆಯುತ್ತೆ ಅಲ್ಲಿಗೆ ತೊಗೊಂಡೋಗಿ ಹಾಕ್ತಾರೆ. ಸೊ ಇಲ್ಲಿ ನೋಡಿ, ಹಾಗೆ ಇಲ್ಲಿ ನೋಡಿ, ಇಷ್ಟು ಇಲ್ಲಿ ಮತ್ತೆ ಫ್ಲವರ್ ಕಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಕೋಕೋ ಬೆಳೆಯೋದ್ರಿಂದ ಈ ತೋಟಗಳಲ್ಲಿ ಸತ್ಯ ಜಾಸ್ತಿ ಬರೋದಿಲ್ಲ, ನೋಡ್ತಾ ಇರ್ಬೋದು. ಸೊ ತುಂಬ ಸತ್ಯ ಬರೋದಿಲ್ಲ, ಸೊ ಕಂಟ್ರೋಲ್ ಆಗುತ್ತೆ. ಸೊ ನೋಡಿ, ಅಲ್ಲಿ ನಾವು ಅಮ್ಮ ಕೂತಿದ್ದಾರೆ, ಅಲ್ಲಿ ಹೆಣಕ್ಕೆ ನೋಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಇನ್ನೊಂದೇನು ಅಂತಂದರೆ ಇಲ್ಲಿ ಭೂಮಿ ಬೇಗ ಒಣಗೋದಿಲ್ಲ. ಸೊ ನಾವು ಜೆಟ್ ಮೂಲಕ ನೀರು ಹಾಯಿಸೋದ್ರಿಂದ ಗಿಡದಲ್ಲಿ, ಅಂದರೆ ಗಿಡದ ಬೇರೆ ಇದರಲ್ಲಿ ಬೇಗ ಭೂಮಿ ಒಣಗೋದಿಲ್ಲ. ನೋಡಿ, ಪೈಪ್ ಇಲ್ಲ, ಇದು ಈ ಪೈಪ್ ಲೈನ್ ಹೋಗಿದ್ದಲ್ಲ, ಇದ್ರ ಮೂಲಕನೇ ನಾವು ನೀರು ಹಾಯಿಸೋದು ಪ್ರತಿಯೊಂದು ಗಿಡಗಳಿಗೂ. ಅಂದರೆ ಈ ಥರ ಕೆಳಗಡೆ ಇರೋ ಕಾಯಿಗಳಾದರೆ ಈ ಮೂಲಕ ಇದರಲ್ಲಿ ಕಟ್ ಮಾಡ್ತೀವಿ ಕೂಡಲಲ್ಲಿ. ಇದು ಬಂದು ಜಲ್ಲೆ, ಅಂದರೆ ನಮಗೆ ಕೈಗೆ ಎಟಕಲಿಲ್ಲ ಅಂತ ಹೇಳಿದ್ರೆ ಈ ಕುಡುಗಲು, ಅಂದರೆ ಈ ಜಲ್ಲೆ ಏನಿದೆ ಇದನ್ನು ಬಳಸಿ ಕೋಕೋನ ಕಟ್ ಮಾಡ್ತೀವಿ. ಈ ಗಾಡಿ ಏನು ಕಾಣಿಸ್ತಾ ಇದೆ, ಈ ಗಾಡಿನ ತೊಗೊಂಡು ತಳ್ಕೊಂಡು ಹೋಗೋದು, ಮನೆ ಹತ್ರ ತೊಗೊಂಡೋಗಿ ಹಾಕೊಳ್ಳೋವಂಥದ್ದು. ನೋಡಿ ಎಷ್ಟು ಕೂದಿದೆ. ಇದು ಕೋಕೋ ಎಲ್ಲ ಕಟಿಂಗ್ ಮಾಡಿರೋಂಥದ್ದು. ನೋಡಿ, ಫ್ಲವರ್. ಈಗ ಅದಕ್ಕೋಸ್ಕರನೇ ಮತ್ತೆ ಔಷಧಿ ಹೊಡಿಯೋಕ್ಕೆ, ಅಂದರೆ ಸ್ಪ್ರೇ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಔಷಧಿನ. ಮತ್ತು ಈಗ ಸ್ಪ್ರೇ ಮಾಡೋದೇನಕ್ಕೆ ಅಂತಂದರೆ ಕೆಂಚುಗಳು ಇರ್ತಾವಲ್ಲ, ಕೆಂಪು ಇರುವೆಗಳು, ಅದು ಕಮ್ಮಿ ಆಗುತ್ತೆ. ಹಾಗೆ ಇಳುವರಿ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಔಷಧಿನ ಸಿಂಪಡಿಸ್ತೀವಿ. ನೋಡಿ, ನಮ್ಮ ಡಾಗಿ ಬಂದು ಹುಸ್ಲು ಮೇಲೆ ತಲೆ ಹಾಕೊಂಡು ಆರಾಮಾಗಿ ಮಲಗಿಬಿಟ್ಟಿದ್ದಾನೆ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದು ನಾವು ಕೋಕೋನ ಲಾಟ್ ಮಾಡಿಕೊಂಡು ನಂತರ ಕೋಕೋ ಬೀಜವನ್ನು ಬೇರ್ಪಡಿಸುವಂಥದ್ದು. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಆ ಕೋಕೋನ ಹೇಗೆ ಬಿಡಿಸೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡ್ತೀನಿ. ಸೊ ಇವತ್ತು ಬಂದು ನಿಮಗೆ ಕೋಕೋ ಕುಯ್ಯೋದ್ರಿಂದ ಹಿಡಿದು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟಾಮಿ